ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್. ಅಲ್ಲಿವರೆಗೂ ಅವನು ಕಾಲೇಜ್ ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರ್ಲಿಲ್ಲ ಸರ್. ಅವ್ನ ಫ್ರೆಂಡ್ಸ್ ಜೊತೆ ಅಷ್ಟೇ ಇರ್ತಿದ್ದ. ಈಗಾಗಲೇ ನನಗ್ ಬಂದಂತ ಮಾಹಿತಿ ನಿನ್ನೆ ಸಾಯಂಕಾಲ ಅವ್ರ ತಂದೆಗೂ ಕೂಡ ಮೊನ್ನೆ ಮರ್ಡರ್ ಮಾಡಕ್ ಹೋಗಿದ್ದಂತ ಆಸ್ತಿ ಸಲುವಾಗಿ. ನಿನ್ನೆ ಒಬ್ಬರು ನಮ್ಮ ಸಮಾಜದ ಹೋರಾಟಗಾರರು ರಾಜಾ ಬಂಡೂರಿ ಹೋರಾಟಗಾರ ಅಧ್ಯಕ್ಷ ಸರ್ವರ್ ಮಠರು ಎಂಕ್ವೈರಿ ಮಾಡ್ಕೊಂಡು ಅದರ ಬಗ್ಗೆ ಮಾಹಿತಿ ಕೊಟ್ಟೋದ್ರು. ನಮ್ಮ ಅಂದಿಗಳು ಶ್ರೀಗಳು ಬಂದಿದ್ರು ಬೆಳಿಗ್ಗೆ, ಅವರು ಕೂಡ ಅಂದ್ರು ಪೊಲೀಸ್ ಸ್ಟೇಷನ್ನಾಗ ಹಾಡಾಗ್ಲೇ ಮರ್ಡರ್ ಮಾಡಾಕ ಪೊಲೀಸರ ಮುಂದೆ ಹೋಗ್ಯಾನ ಅವ್ನು ಮರ್ಡರ್ ಮಾಡಕ್ಕೆ. ಅಂತ ಒಂದು ಬೆಳವಣಿಗೆ ಇತ್ತಲ್ಲ. ನಿಮಗೆ ಗೊತ್ತಿತ್ತು ನಿಮ್ಮ ಮಗ ಹಿಂಗೆ ಮಾಡತಾನ, ಸ್ವಲ್ಪ ಜಾಗೃತಿ ಇರ್ರಿ, ನಾಳೆ ಈಗ ನನಗೆ ಬಂದಾನ ನಿಮ್ಮ ಮಗಳ ಮೇಲೆ ಮಾಡ್ಬೋದಂತ ನನಗೆ ಹೇಳಿದ್ರೆ ನಾನು ಜಾಗೃತ ಆಕಿದ್ದೆ. ಈಗ ಅವ್ನ ಮನಸ್ಸಿನಾಗ ಇದೆ, ಈಗ ಆಸ್ತಿ ಸಲುವಾಗಿ ಅವ್ರ ಅಪ್ಪನ ಕೂಡ ಜಗಳ ಮಾಡತ್ತಾನೆ. ಯಾರಿಗೆ ಗೊತ್ತಿತ್ತಂದ್ರೆ ಮುಂಜಾಗ್ರತವಾಗಿ ಯಾರಿಗೂ ಗೊತ್ತಿಲ್ಲ, ಪೊಲೀಸರಿಗೆ ಗೊತ್ತಿಲ್ಲ. ಪೊಲೀಸರೇ ಹೇಳಿ ಮುಚ್ಚಳಿಕೆ ಪತ್ರ ಬರೆಸ್ಕೊಂಡು ಕಳಿಸ್ಕೊಟ್ಟ. ನಾನು ಕೇಳಿದೆ FIR ಆಗೈತೆ ಅಂತ, ಹಿನ್ನೆಲೆ ಕ್ರೈಮ್ ರಿಪೋರ್ಟ್ ತಗೋಬೇಕಂತ ನಾನು ಕೇಳಿದೆ. ಮುಚ್ಚಳಿಕೆ ಪತ್ರ ಬರೆಸ್ಕೊಂಡು ಬಿಟ್ಟಾರ. ಅವಾಗಾದ್ರೂ ನಮಗೆ ಹೇಳಿದ್ರೆ ನಾನು ನನ್ನ ಮಗಳನ್ನ ಸಂರಕ್ಷಣೆ ಮಾಡ್ಕೋತಿದ್ದೆ ಅಂತ.